ಹಾಯ್ ಸ್ನೇಹಿತರೆ, ಸ್ಟಾರ್ ಆಯುರ್ವೇದದಿಂದ ಒಂದು ಪ್ರಾಡಕ್ಟ್ನ ಒಬ್ಬರು ಸ್ನೇಹಿತರಿಗೆ ಕೊಟ್ಟಿದ್ವಿ ಕೃಷ್ಣೇಗೌಡ ಸರ್ ಕಡೆಯಿಂದ. ನಮ್ಮ ಈ ಒಂದು ಸ್ಟಾರ್ ಆಯುರ್ವೇದ ಕಂಪನಿಯಲ್ಲಿ ಈ ಒಂದು ಪುಷ್ಟಿಗ್ರೋ ಯೂಸ್ ಮಾಡಿ ಏನು ರಿಸಲ್ಟ್ ಬಂದಿದೆ ಅಂತ ಈ ರೈತರ ಬಾಯಿಂದನೇ ಕೇಳೋದ. ಸರ್ ಏನಾಗಿದೆ ಅಂತ ಹೇಳಿ ಸರ್, ಮಾತಾಡಿ. ನಮಸ್ತೆ, ನಾನು ಕೃಷ್ಣೇಗೌಡ ಮಾತಾಡೋದು ಸ್ಟಾರ್ ಆಯುರ್ವೇದದಿಂದ. ನಾವು ಇವರು ನಮ್ಮ ಸ್ನೇಹಿತರು ಸುನಿ ಅಂತಂದ್ಬಿಟ್ಟು, ಇವ್ರಿಗೆ ಒಂದು ತಿಂಗಳಲ್ಲಿ ಈ ಭತ್ತದ ಗದ್ದೆನ ಡ್ರಮ್ ಸೀಡ್ ಮಾಡಿದರು. ಡ್ರಮ್ ಸೀಡು ಅಂತಂದರೆ ನಾಟಿ ಹಾಕಿರಲಿಲ್ಲ, ಡ್ರಮ್ಮಲ್ಲಿ ಭತ್ತನ ಬಿಟ್ಟಿದ್ರು ಗದ್ದೆಗೆ. ಅಲ್ಲಿಂದ ಹಿಡಿದು ಒಂದು 15 ದಿನಕ್ಕೆ ಒಂದು ಕಳೆ ಔಷಧಿ ಹೊಡಿತಾರೆ. ಕಳೆ ಔಷಧಿ ಅಂತಂದರೆ ಅದನ್ನು ಯಾವುದು ನ್ಯಾಮಿನಿ ಗೋಲ್ಡ್ ಅಂತ ಹೊಡಿತಾರೆ. ಅದರೊಳಗಡೆ ಒಂದು ಪೌಡ್ರ್ ಬರುತ್ತೆ, ಪೌಡ್ರ್ ಫಾರಮಲ್ಲಿ, ಮತ್ತು ನ್ಯಾಮಿನಿ ಗೋಲ್ಡು ಆಯಿಲ್ ಫಾರಮಲ್ಲಿ ಬರುತ್ತೆ. ಎರಡನ್ನೂ ಸೇರಿ ಏನು ಮಾಡಿದ್ದಾರೆ, ಕಳೆನ ಕಂಟ್ರೋಲ್ ಮಾಡೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಇವರು ಸ್ಪ್ರೇ ಮಾಡಿದ್ದಾರೆ. ಹೆಂಗೆ ಸ್ಪ್ರೇ ಮಾಡಿದ್ದಾರೆ, ಅವ್ರು ಕೊಟ್ಟಿದ್ದ ಡೋಸೇಜ್ನಷ್ಟನ್ನ ಸ್ಪ್ರೇ ಮಾಡಿಲ್ಲ. ಇವರು ಜಾಸ್ತಿ ಹಾಕೊಂಡು ಕಳೆ ಜಾಸ್ತಿ ಬಂದುಬಿಟ್ಟಿರೋದ್ರಿಂದ ಹೆಚ್ಚುವರಿಯಾಗಿ ಡೋಸೇಜ್ ಹಾಕೊಂಡು ಸ್ಪ್ರೇ ಮಾಡೋದ್ರಿಂದ ಮೊದಲನೇ ಒಂದು ವೀಡಿಯೋ ಮಾಡಿದ್ದೀವಿ. ಆ ವಿಡಿಯೋದಲ್ಲಿ ನಿಮಗೆ ತೋರಿಸ್ತೀವಿ. ನೆಕ್ಸ್ಟು ಮೊದಲು ತೋರಿಸ್ಬಿಟ್ಟು ಆಮೇಲೆ ಈ ವಿಡಿಯೋನ ಹಾಕ್ತೀವಿ. ಆ ವಿಡಿಯೋದಲ್ಲಿ ಏನಾಗಿದೆ, ಈ ಭತ್ತದ ಗದ್ದೆ ಪೂರ್ತಿ ಡೆಸ್ಟ್ರಾಯ್ ಆಗಿದೆ. ಯಾವ ಥರ ಅಂತಂದರೆ ಹೆಚ್ಚು ಕಡಿಮೆ ಒಣಗಿ ಇನ್ನೇನು ಈ ಗದ್ದೆಯಲ್ಲಿ ಭತ್ತ ಬೆಳೆಯೋಕ್ಕಾಗಲ್ಲ, ಇದೇನು ಆಗುತ್ತಾ ಅಂತ ಅನ್ನೋ ಮಟ್ಟಿಗೆ ಈಗ ಸುನಿಯವ್ರ ತಂದೆನೇ ಗಿಡ ಹೇಳಿದ್ರಂತೆ, ಇದನ್ನು ಭತ್ತ ಯಾಕೆ ಬೆಳಿತೀಯ, ಈ ಔಷಧಿ ಹೊಡೆದು ಈ ಮಟ್ಟಕ್ಕೆ ಮಾಡಿದೆಯಲ್ಲ ಗದ್ದೆನ ಅಂತ. ಆ ರೀತಿ ಆಗಿತ್ತು. ನಮಗೆ ನಮ್ಮ ಸ್ನೇಹಿತರು ಬಂದು ಈ ಥರ ಆಗಿದೆ, ಏನು ಮಾಡ್ಬೋದು ನೋಡಿ ಅಣ್ಣ ಅಂತಂದಾಗ ನಾವು ಬಂದು ಇವ್ರಿಗೆ, ಸರಿ ಅಣ್ಣವರೇ, ಇದನ್ನು ನಮ್ಮದು ಕಂಪ್ನಿಯಲ್ಲಿ ಪುಷ್ಟಿಗ್ರೋ ಅಂತ ಐತೆ, ಅದನ್ನು ಕೊಟ್ಟಾಗ ನಿಮ್ಮದು ಏನಾಗೈತೆ, ಇದರಲ್ಲಿ ಡೆಸ್ಟ್ರಾಯ್ ಆಗಿರೋದೆಲ್ಲ ಮತ್ತೆ ಹೊಸ ಚಿಗುರು ಹೊಡೆದು ಒಳ್ಳೆ ಪುಷ್ಟಿ ಕೊಡುತ್ತೆ ಬೆಳೆಗೆ, ನೀವು ಪುಷ್ಟಿಗ್ರೋನ ಸ್ಪ್ರೇ ಮಾಡಿ ಅಂತಂದ್ಬಿಟ್ಟು ಇವ್ರಿಗೆ ಪುಷ್ಟಿಗ್ರೋನ 1/2 ಲೀಟ್ರ್ ಕೊಟ್ಟಿದ್ವಿ. 1/2 ಲೀಟ್ರಲ್ಲಿ ಒಂದು 30 ಗುಂಟೆ ಜಮೀನು ಬರುತ್ತೆ, ಇಲ್ಲಿಂದ ಮೇಲೆಗಡೆ ಗಂಟ ಒಂದು 30 ಗುಂಟೆ ಜಮೀನಿಗೆ ಟೋಟಲ್ ಇವರು ಒಂದು 8 ಕ್ಯಾನ್ಗೆ ಒಂದು 400 ml ಹತ್ತತ್ರ ಹೊಡೆದಿದ್ದಾರೆ. 8 ಕ್ಯಾನ್ಗೆ 400 ml ಹತ್ತತ್ರ ಹೊಡೆದು ಇನ್ನೊಂದು 100 ml ಇದರಲ್ಲಿ ಇನ್ನೂ ಮುಕ್ಕಿದೆ. ಇದರಲ್ಲೇ ಇದನ್ನು ಹೆಚ್ಚು ಕಡಿಮೆ ಒಂದು ಕ್ಯಾನ್ಗೆ 40 ರಿಂದ 50 ml ಹಾಕೊಂಡು ಯೂಸ್ ಮಾಡಿದ್ದಾರೆ. ಅವ್ರನ್ನೇ ಕೇಳಿ ಏನು ಮಾಡಿದ್ದಾರೆ ಎತ್ತ ಅಂತ. ನಮಸ್ತೆ ಸರ್, ಸ್ನೇಹಿತರು ಹೇಳ್ದಂಗೆ ನಾವು ಭತ್ತ ಎಲ್ಲ ಕಳೆ ಔಷಧಿ ಹೊಡ್ಬಿಟ್ಟು ಹೋಗ್ಬಿಟ್ಟಿತ್ತು. ಓಕೆ. ಹಂಗಾಗಿ ಇವರ ಸಲಹೆ ಮೇಲೆ ಇದನ್ನ ಪುಷ್ಟಿ ಗ್ರೋವನ್ನು ಹೊಡೆದ್ಮೇಲೆ ಭಾಳ ತುಂಬ ಭತ್ತ ಚೆನ್ನಾಗಿದೆ. ಓಕೆ. ಇದು ಇನ್ನೊಂದ್ಸಲ ಸ್ಪ್ರೇ ಮಾಡ್ಬೇಕು ಅನ್ಕೊಂಡಿದ್ದೀನಿ. ಓಕೆ, ತುಂಬ ಚೆನ್ನಾಗಿದೆ ಸರ್. ಇವಾಗ ಸ್ಟಾರ್ ಆಯುರ್ವೇದ ಕಂಪನಿ ಪ್ರಾಡಕ್ಟ್ ಚೆನ್ನಾಗಿದೆ. ಓಕೆ. ಭತ್ತ ಎಲ್ಲ ಫುಲ್ ಹೋಗ್ಬಿಟ್ಟಿತ್ತು. ಓಕೆ. ನಮ್ಮಪ್ಪರು ಅದು ಭತ್ತದ ಅನ್ಬಿಟ್ಟಿದ್ರು. ಓಕೆ. ಹಂಗಾಗಿ ನಮ್ಮ ಕೃಷ್ಣೇಗೌಡರಿಗೆ ಹೇಳಿದ್ಮೇಲೆ ಅವ್ರದ್ದೊಂದು ಇದು ಔಷಧಿ ಕೊಟ್ಟು ಓಕೆ, ಭಾಳ ಚೆನ್ನಾಗಿದೆ, ಎಲ್ಲರೂ ಇದನ್ನ ಯೂಸ್ ಮಾಡಿ ಅಂತ ಹೇಳಕ್ಕೆ ಇಷ್ಟ. ಓಕೆ ಸ್ನೇಹಿತರೆ, ನೋಡಿ, ಇವಾಗ ನಮ್ಮ ಸ್ಟಾರ್ ಆಯುರ್ವೇದ ಕಂಪನಿಯಿಂದ ಈ ಒಂದು ಪುಷ್ಟಿಗ್ರೋ ಜಸ್ಟ್ ಇದೊಂದು ಸ್ಪ್ರೇ ಮಾಡಿದ್ದಾರೆ. ಈ ಸ್ಪ್ರೇಯಿಂದ ಹೋಗಿರುವಂತಹ ಭತ್ತ ಮತ್ತೆ ರಿಪೀಟ್ ಚೇಂಜಸ್ ಆಗಿದೆ. ನೀವೇ ಒಂದು ಸತಿ ನೋಡಿ ಗದ್ದೆನ. ಮತ್ತು ಈ ವಿಡಿಯೋ ಹಿಂದ್ಗಡೆ ಫಸ್ಟ್ ಏನಾಗಿತ್ತು, ಈ ತೋಟ ಯಾವುದೇ ಕಾರಣಕ್ಕೂ ಬರಲ್ಲ ಅಂತ ನಾವು ಅಂದ್ಕೊಂಡಿದ್ವಿ. ಯಾವ ಥರ ಚೇಂಜಸ್ ಆಗಿದೆ, ಜಸ್ಟ್ ಇದೊಂದು ಸ್ಪ್ರೇ ಅಷ್ಟೇ ಮಾಡಿರೋದು. ನೀವೇ ನೋಡಿ, ಕಂಪ್ಲೀಟು ಎಲ್ಲ ಚೇಂಜಸ್ ಆಗಿದೆ. ಜಸ್ಟು ಒಂದೇ ಒಂದು ಸ್ಪ್ರೇಯಿಂದ ಈ ಥರ ಎಲ್ಲ ರೈತರ ನಂಬರ್ ಹಾಕ್ತೀವಿ, ನಮ್ಮ ನಂಬರ್. ಹಾಂ ಸರ್. ಮತ್ತು ಇದಕ್ಕೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಸರ್? ಏನು ಸರ್, ತುಂಬ ಚೆನ್ನಾಗಿದೆ. ಓಕೆ, ಎಲ್ಲರೂ ಬಳಸ್ಬೋದಾ? ಎಲ್ಲ ರೈತರು ಯಾವುದೇ ತೊಂದರೆ ಇದೆ, 100ಕ್ಕೆ 100 ಗ್ಯಾರಂಟಿ ನಮ್ಮದು. ಓಕೆ, ಚೆನ್ನಾಗಿ ಬಳಸ್ಬೋದು. ಓಕೆ. ಓಕೆ ಸ್ನೇಹಿತರೆ, ಇದೇ ರೀತಿ ನೀವು ಪ್ರತಿಯೊಬ್ಬರೂ ಕೆಮಿಕಲ್ನ ಹೊಡೆದು ಭೂಮಿನ ಹಾಳು ಮಾಡ್ಕೊತಾ ಇರೋದ್ರ ಜೊತೆಗೆ ಇನ್ನೂ ಇದ್ರ ಜೊತೆಗೆ ಕೆಮಿಕಲ್ ಕೊಟ್ಟಿದ್ರೆ ಇದು ಅಷ್ಟು ಮಟ್ಟಿಗೆ ಗ್ರೋತ್ ಆಗ್ತಿರ್ಲಿಲ್ಲ. ಅದಕ್ಕೋಸ್ಕರ ನಮ್ಮ ಸ್ಟಾರ್ ಆಯುರ್ವೇದದಿಂದ ಪುಷ್ಟಿಗ್ರೋನ ಕೊಟ್ಟಿದ್ದೀವಿ. ನೆಕ್ಸ್ಟು ಚೇಂಜಸ್ ಮಾಡಿ ಗ್ರೋ ಪ್ಲಸ್ಸು ಮತ್ತು ಗ್ರೋ ಮ್ಯಾಕ್ಸು ಮತ್ತು ಸೂಪರ್ ಸ್ಟಾರು ಈ ಥರ ಕೊಟ್ಟು ಬೆಳೆಯನ್ನು ಕೊನೆಯ ಹಂತದವರೆಗೂ ನಮ್ಮ ಪ್ರಾಡಕ್ಟಲ್ಲೇ ತರಿಸ್ತೀವಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಓಕೆ, ಥ್ಯಾಂಕ್ ಯು ಸರ್.